ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವೀಳ್ಯದೆಲೆ ನಾವು ಸೇವಿಸೋದ್ರಿಂದ ನಮಗೆ ಏನೆಲ್ಲ ಲಾಭಗಳಿವೆ ಮತ್ತು ಅದರ ಸೈಡ್ ಎಫೆಕ್ಟ್ಸ್ ಏನು ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಪೂಜೆ ಪುನಸ್ಕಾರ, ವ್ರತ, ಮದುವೆ, ನಾಮಕರಣ ಇಂಥ ಎಷ್ಟೋ ಸಮಾರಂಭಗಳಿಗೆ ಎಲೆ ಬೇಕೇ ಬೇಕು ನಮಗೆ ಅಲ್ವಾ. ಇನ್ನು ಹಿರಿಯರು ಊಟ ಆದ ತಕ್ಷಣ ಎಲೆ ಅಡಿಕೆ ಜಗಿದು ತಿನ್ನುತ್ತಿದ್ದರು. ಇದರಿಂದ ಅವರ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಅಂತ ನಂಬಿಕೆ ಇತ್ತು. ಆದರೆ ಇಂದಿನ ಕಾಲದಲ್ಲಿ ಎಲೆ ಅಡಿಕೆ ತಿನ್ನುವುದು ಅಸಹ್ಯವೆಂದು ಭಾವಿಸುತ್ತಾರೆ. ಆದರೆ ತಂಬಾಕು ರಹಿತ ಎಲೆ ಅಡಿಕೆ ತಿನ್ನುವುದು ಆರೋಗ್ಯಕ್ಕೆ ಉತ್ತಮ ಎಂದು ಪರಿಗಣಿಸಲಾಗುತ್ತೆ. ಈ ಎಲೆಯನ್ನು ಸೇವಿಸುವುದರಿಂದ ಬರೀ ಜೀರ್ಣಕ್ರಿಯೆಗೆ ಅಲ್ಲದೆ ಇನ್ನೂ ಹಲವಾರು ಆರೋಗ್ಯ ಲಾಭಗಳಿವೆ. ಅವುಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತು ಇನ್ನಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ವಿಡಿಯೋಗಳನ್ನ ಫಾಲೋ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಮುಂಚೆನೇ ಹೇಳ್ದಂಗೆ ಈ ಎಲೆ ಅಡಿಕೆ ಸುಣ್ಣ ಮೂರೂ ಸೇರಿಸಿ ಜಗಿಯುವುದರಿಂದ ನಮಗೆ ಹಲವಾರು ಆರೋಗ್ಯ ಬೆನಿಫಿಟ್ಸು ಸಿಗುತ್ತೆ, ಆರೋಗ್ಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಫಸ್ಟು ನಮ್ಮ ಸಕ್ಕರೆ ಅಂಶವನ್ನು, ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಈ ಎಲೆ ನಮಗೆ ಸಹಾಯ ಮಾಡುತ್ತೆ. ಈ ಎಲೆಯ ಸೇವನೆ, ವೀಳ್ಯದೆಲೆ ಸೇವನೆ, ಇದರಲ್ಲಿ ಟ್ಯಾಲಿನ್ ಎಂಬ ಅಂಶವಿದ್ದು ಅದು ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ನರ ದೌರ್ಬಲ್ಯದಲ್ಲೂ ಸಹ ಈ ಎಲೆಯ ಸೇವನೆ ನಮಗೆ ತುಂಬ ಉತ್ತಮವಾಗಿರುತ್ತೆ. ಮೂಳೆ ಗಟ್ಟಿಯಾಗೋದಕ್ಕೂ ಸಹ ಈ ಎಲೆಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೂ ಸಹ ತುಂಬ ಒಳ್ಳೆಯದು ಈ ವೀಳ್ಯದೆಲೆ ಸೇವನೆ ಅಂತ ಹೇಳ್ಬೋದು. ಮತ್ತು ಒಣ ಕೆಮ್ಮು, ಮಕ್ಕಳಿಗೆ ಕಫ ಆಗಿ ಉಸಿರಾಟ ತೊಂದರೆ ಆದಾಗ ಈ ಎಲೆಯ ಮೇಲೆ ಹರಳೆಣ್ಣೆ ಹಚ್ಚಿ ಬಿಸಿ ಮಾಡಿ ಎದೆಯ ಮೇಲೆ ಇಟ್ಟರೆ ಕಫ ಕೆಮ್ಮು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲೂ ಕೂಡ ಈ ಎಲೆ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳ್ಬೋದು. ವೀಳ್ಯದೆಲೆ ಸೇವನೆ ನಮ್ಮ ಗ್ಯಾಸ್ಟ್ರಿಕ್, ಅಸಿಡಿಟಿ, ಅಜೀರ್ಣ, ಮಲಬದ್ಧತೆ ಇಂಥ ಸಮಸ್ಯೆಗಳಿಗೂ ಕೂಡ ಉತ್ತಮ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಎಲೆಯ ಜೊತೆ ಲವಂಗ ಸೇರಿಸಿ ನಾವು ತಿನ್ನುವುದರಿಂದ ಗಂಟಲ ಕೆರೆತ, ಕೆಮ್ಮು, ಹೊಟ್ಟೆ ಉಬ್ಬರ ಇಂಥ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಗರ್ಭಿಣಿಯರಿಗೆ ಬರುವ ವಾಂತಿ ವಾಕರಿಕೆ ಇದ್ದಾಗ ಎಲೆ ಜೊತೆ ಅಡಿಕೆ, ಏಲಕ್ಕಿ ಸೇರಿಸಿ ತಿಂದರೆ ವಾಂತಿ ವಾಕರಿಕೆ ಕೂಡ ನಿವಾರಣೆ ಆಗುತ್ತೆ. ಈ ಎಲೆಯಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿದ್ದು ಮೂಳೆಗಳಿಗೆ ಉತ್ತಮ. ಇದನ್ನು ಊಟ ಆದ ನಂತರ ಸೇವನೆ ಮಾಡುತ್ತಾ ಬಂದರೆ ಊಟ ಸುಲಭವಾಗಿ ಜೀರ್ಣವಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಕೆಮ್ಮು ಕಫ ಇರುವವರು ಈ ಎಲೆಯ ರಸಕ್ಕೆ ಬಿಳಿ ಈರುಳ್ಳಿ ರಸ ಸೇರಿಸಿ ಸೇವಿಸುವುದರಿಂದ ಕೆಮ್ಮು ಕಫ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಅಡ್ಡ ಪರಿಣಾಮಗಳು ನಾವು ನೋಡೋದಾದರೆ, ವೀಳ್ಯದೆಲೆ ಜೊತೆ ತಂಬಾಕು ಹಾಕಿ ಸೇವನೆ ಮಾಡುವುದರಿಂದ ತುಂಬಾ ತೊಂದರೆಗಳೇ ಜಾಸ್ತಿ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಿನ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಅಂತ ಮಾರಣಾಂತಿಕ ರೋಗಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಬಾಯಿ ಕ್ಯಾನ್ಸರ್ ಬರೋದು ಇವು ತಂಬಾಕು ಮತ್ತು ಹಂಚು, ಗುಟ್ಕ ಈ ಥರ ಎಲ್ಲ ನಾವು ತಿನ್ನೋದ್ರಿಂದ ಬಾಯಿ ಕ್ಯಾನ್ಸರ್ ಉಂಟಾಗ್ತಾ ಇದೆ. ಸೊ ತಂಬಾಕು ರಹಿತ ಎಲೆ ತಿನ್ನುವುದು ಉತ್ತಮ ಅಂತಲೇ ಹೇಳ್ಬೋದು. ಮತ್ತು ತಂಬಾಕಿನ ಜೊತೆ ಈ ಎಲೆ ಸೇವನೆ ಮಾಡಿದರೆ ಇದರ ಯಾವುದೇ ಲಾಭಗಳು ನಮಗೆ ಸಿಗೋದಿಲ್ಲ ಅಂತ ಹೇಳುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವೀಳ್ಯದೆಲೆ ನಮ್ಮ ಪೂಜೆ ಪುನಸ್ಕಾರದಲ್ಲಿ ಬಳಸೋದಲ್ಲದೆ ನಮ್ಮ ಆರೋಗ್ಯದಲ್ಲೂ ಎಷ್ಟು ನಮಗೆ ಅನುಕೂಲಗಳನ್ನು ಮತ್ತು ಲಾಭಗಳನ್ನು ಕೊಡುತ್ತೆ ಅಂತ. ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಇನ್ನಷ್ಟು ಹೆಲ್ತ್ ವಿಡಿಯೋಗಳನ್ನ ಫಾಲೋ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್